ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಆಡ್ತಿದ್ದೀರಾ? ಏಯ್, ಯಾರು ಹೇಳ್ತಿದ್ಯಾ? ಇಲ್ಲಿ ಯಾರು ಕಾಣಿಸ್ತಲ್ವಲ್ಲ? ಇಷ್ಟೊತ್ತವರೆಗೂ ನಾನು ಕಾಣಿಸಿದ್ರು ಕಾಣಿಸ್ತಿರೋ ತರ ಬಿಹೇವ್ ಮಾಡ್ತಿದ್ರಲ್ಲ, ಈಗ ಯಾಕೆದ್ದೆ? ಮಲ್ಕೋ ಮಲ್ಕೋ, ನೀನು ಸಾಯಿ. ಹುಡುಗಾಟ ಆಡ್ಬೇಡಿ, ಸುಮ್ನೆ ಹೋಗಿ. ಯಾರ್ಗ್ ಹೇಳ್ತಿದ್ಯಾ ನಕ್ಷತ್ರ ನೀನು? ಇಲ್ಲಿ ಯಾರು ಕಾಣಿಸ್ತಿಲ್ವಲ್ಲ? ಹ, ಯಾರ್ಗ್ ಹೇಳ್ತಿದ್ಯಾ? ಇಷ್ಟೊತ್ತವರೆಗೂ ನನ್ ದೆವ ತರ ತಾನೆ ನೀವೆಲ್ಲ ಟ್ರೀಟ್ ಮಾಡಿದ್ದು. ಈ ಕಣ್ಣಕ್ ಕಾಣಿಸ್ತಾ ಇರೋ ದೆವ ಈಗ ಏನ್ ಮಾಡುತ್ತೆ ಅಂತ ನೀನ್ ನೋಡು. ಹ, ಇದು ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ದಿರೋ ದೇಹ, ಅಷ್ಟು ವೀಕ್ ಅನ್ಕೋಬೇಡಿ. ಇದಕ್ಕೆ ನಿಮ್ಮಂತ ದೆವ್ವನ ಪಕ್ಕಕ್ಕೆ ಸೇರಿಸಿ ಕಣ್ ಮುಚ್ಕೊಂಡು ಮಲ್ಗೋದು ಗೊತ್ತು, ಅತ್ತಿಯಾಗಾಡಿದ್ರೆ ಆ ದೆವ್ವಕ್ಕೆ ಚಳಿ ಬೀಳ್ಸೋದು ಗೊತ್ತು. ಎಷ್ಟೇ ಧೈರ್ಯ ನಿನಗೆ ನನಗೆ ಕೌಂಟರ್ ಕೊಡ್ತೀಯ? ಈ ಡ್ರಾಮಾ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನಕ್ಷತ್ರ. ಹೋಗು, ಅದ್ ಯಾರನ್ನ ಕರಿತೀಯೋ ಹೋಗ್ಕರಿ. ಈ ಕಣ್ಣು ಕಾಣಿಸ್ತಿರೋ ದೆವ್ವ ಏನ್ ಮಾಡ್ತು ಅಂತ ಹೋಗರೆ ನೋಡಿ, ಸುಮ್ನೆ ಹೋಗಿ ಮಲ್ಕೊಳ್ಳಿ. ನಾನ್ ಹೋಗಲ್ಲ. ನಾನ್ ಕಾಣಿಸ್ತಿದ್ದೀನೋ ಇಲ್ವೋ ಅಂತ ಇವಾಗ ಗೊತ್ತಾಯ್ತಲ್ಲ. ಹೋಗ್ ಕರಿ, ಹೋಗಿ ಎಲ್ರಿಗೂ ಗೊತ್ತಾಗ್ಲಿ ಕರಿ. ನಾನ್ ಕರೆದ್ರೆ ಬರೋಕೆ ಜನ ಇದ್ದಾರೆ, ಆದ್ರೆ ನೀವ್ ಕರೆದ್ರೆ ಯಾರಿದ್ದಾರೆ? ಯಾರು ಬರ್ತಾರೆ? ಏನ ಹೇಳ್ತಿದ್ಯಾ? ನಾನ್ ಕರೆದ್ರು ರೆಡಿನಾ? ಆಯ್ತಾ? ಸುಮ್ನೆ ಯಾಕೆ ನಿದ್ದೆಗಡ್ತೀರಾ? ಹೋಗಿ ಮಲ್ಕೊಳ್ಳಿ. ಏನ್ ಮ್ಯಾಮ್ ಹೀಗಾಗ್ಬಿಡ್ತು? ಅಲ್ಲ, ಅವಳು ನಿಮ್ಮನ್ನೇ ಓಡಿಸಿದ್ಲಲ್ಲ. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಬರ್ತಾ ಬರ್ತಾ ಈ ಮನೇಲಿ ನಿಮಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ. ಇದಕ್ಕೆ ನಿಮ್ಮಂತ ದೆವ್ವನ ಪಕ್ಕಕ್ಕೆ ಸೇರಿಸಿ ಕಣ್ ಮುಚ್ಕೊಂಡು ಮಲ್ಗೋದು ಗೊತ್ತು, ಅತ್ತಿಯಾಗಾಡಿದ್ರೆ ಆ ದೆವ್ವಕ್ಕೆ ಚಳಿ ಬೀಳ್ಸೋದು ಗೊತ್ತು. ನಾನ್ ಕರೆದ್ರೆ ಬರೋಕೆ ಜನ ಇದ್ದಾರೆ, ಆದ್ರೆ ನೀವ್ ಕರೆದ್ರೆ ಯಾರಿದ್ದಾರೆ? ಯಾರು ಬರ್ತಾರೆ? ಈ ಕಡೆ ನೋಡಿದ್ರೆ ನಿಮ್ಮ ಅಪ್ಪ ಅಮ್ಮ, ಅವ್ರದೊಂಥರ ಕತೆ. ಯಾವಾಗ ನೋಡಿದ್ರು ನಿಮ್ ಹಿಂದೆನೆ ಬಿದ್ದು ಸಾಯ್ತಿದ್ರು. ಇವಾಗ ನೀವು ನೋಡಿದ್ರು ನೋಡದೆ ಇರೋ ತರ ಹೋಗ್ತಾ ಇರ್ತಾರೆ. ಅಲ್ಲ, ನಿಮಗೆ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತು, ಆದ್ರೂ ಅವ್ರ ಸೈಲೆನ್ಸ್ ನಿಮ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಅಲ್ವಾ? ನೀವೊಂದ್ಸತಿ ಮಾತಾಡ್ತಿ ಅಂತ ಕಾಯ್ತಿದ್ದೀರಾ ಅಲ್ವಾ? ಶರಾಬ್ ಮೇಲೆ ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಾಗಲ್ಲ ಮಾತಾಡಿದ್ರೆ ಮಿಡ್ ನೈಟ್ ಅಂತಾನು ನೋಡ್ದೆ ಮನೆಯಿಂದ ಆಚೆ ಹಾಕ್ತೀನಿ. ತೆಪ್ಪಗಿರು. ಸಾರಿ ಮ್ಯಾಮ್, ಸಾರಿ.
ಆದ್ರೆ ನಾನು ಯಾವತ್ತಿದ್ರೂ ನೀವು ಒಳ್ಳೇದಕ್ಕೆ ಹೇಳೋದು. ಅಲ್ಲ, ನೀವು ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಹಾಕಿಲ್ಲ ಅಂದ್ರೆ ಆ ನಕ್ಷತ್ರ ಹೋಗ್ತಾಳೆ. ಅಲ್ಲ, ನಿಮ್ಮನೆಗೆ ಬಂದು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾಳೆ ಅಂದ್ರೆ ನೀವೊಂದ್ಸತಿ ಯೋಚನೆ ಮಾಡಲೇಬೇಕು. ಅವಳು ನನ್ನ ಮುಂದೆ ಸಣ್ಣ ಹುಳ. ಮನ್ಸು ಮಾಡಿದ್ರೆ ಈಗಲೇ ಹೊಸ್ಕಾಕ್ತೀನಿ. ಅವಳು ನನಗೆ ಚಾಲೆಂಜ್ ಮಾಡ್ತಾಳ, ನನ್ನ ಜಾಗಕ್ಕೆ ಕೂತರ್ತಾಳ. ಈ ಮನೆ ನಂದು. ಈ ಮನೆಯಲ್ಲಿ ನಾನು ಹೇಳ್ದಾಗೆ ನಡೆಯೋದು. ಪಾಪು, ಪಾಪು, ಶ್ವೇತಾ, ಇಲ್ಲೇನ್ ಮಾಡ್ತಿದ್ಯಾ? ಐಮ್ ಸಾರಿ ಅಪ್ಪ. ಸಾರಿ ಅಮ್ಮ, ನನ್ನಿಂದ ತಪ್ಪಾಯ್ತು. ದಯವಿಟ್ಟು ಕ್ಷಮಿಸ್ಬೇಡಿ. ಶ್ವೇತಾ, ಅಳ್ಬೇಡ. ಯಾಕಪ್ಪ ಹೀಗ್ ಮಾಡ್ತಿದ್ದೀರಾ? ನನ್ ಮೇಲೆ ದ್ವೇಷನ? ನನ್ ಮೇಲೆ ಕೋಪನ? ನಾನಂದ್ರೆ ನಿಮ್ಗೆ ಇಷ್ಟ ಇಲ್ವಾ? ಯಾಕೆ ನನ್ನ ಹತ್ರ ಮಾತಾಡಿಸ್ತಿಲ್ಲ? ಯಾಕೆ ಹಾಗೆ ಮಾಡಿದ್ರಿ? ಅದು ಹಾಗಲ್ಲಮ್ಮ ಪಾಪು. ನಮಗೆ ನೀನ್ ಬೇಡ್ವಾ? ನಮಗೆ ನಿನ್ ಮೇಲೆ ದ್ವೇಷನಾ? ನೋಡು, ಮೊದಲು ನೀನು ಅಳೋದ್ ನಿಲ್ಸು. ಇಲ್ಲ ಅಪ್ಪ, ನನ್ನ ಕೈಯಲ್ಲಿ ಆಗ್ತಿಲ್ಲ. ನನಗೆ ಸತ್ತೋಗ್ಬೇಕು ಅಂತ ಅನ್ನಿಸ್ತಿದೆ. ನಾನೇನಾದ್ರೂ ಮಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಂಗೆ ಗೊತ್ತು, ನನ್ನೆಲ್ಲ ತುಂಬಾ ಹರ್ಟ್ ಮಾಡಿದ್ದೀನಿ. ಆದ್ರೆ ಅದಕ್ಕೆ ಈ ತರ ಶಿಕ್ಷೆ ಕೊಡ್ಬೇಡಿ. I'm really sorry ಅಪ್ಪ. ನೀವಿಬ್ರು ನನ್ನ ಜೊತೆ ಮಾತಾಡ್ದಿದ್ರೆ ನಂಗೆ ಎಲ್ಲಾನು ಕಳ್ಕೊಡಂಗ ಅನ್ನಿಸ್ತಿದೆ. ಅಮ್ಮ, ಪ್ಲೀಸ್ ಅಮ್ಮ, ಎಲ್ರ ಜೊತೆ ಮಾತಾಡೋ ತರ ನನ್ ಜೊತೆ ಮಾತಾಡು. ಊಟ ಬಡ್ಸು, ಏನಾದ್ರೂ ಬೇಕಾ ಅಂತ ಕೇಳಿ ತಂದ್ಕೊಡು. ನಿನ್ ಬಿಟ್ರೆ ನನ್ಗೇನ್ ಯಾರಿದಾರಮ್ಮ? ಸಾರಿ ಕಣ್ಣ, ಇನ್ಮೇಲೆ ಹಾಗೆ ಮಾಡಲ್ಲ. ಪಾಪು ಮಗಳೇ, ಇನ್ಮೇಲೆ ಖಂಡಿತ ಹಾಗೆ ಮಾಡಲ್ಲಮ್ಮ. ನೋಡು, ನಿನ್ ಜೊತೆ ಮಾತಾಡ್ದೆ ನಮಗೂ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಇನ್ಮೇಲೆ ಹಾಗೆ ಮಾಡಲ್ಲ. ಸಾರಿ ಪುಟ್ಟ. ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಂದ್ರು ಸುಮ್ಮನೆ ಇದ್ರಿ. ಯಾಕಪ್ಪ? ನನ್ ಬೇಡ್ವಾ? ನಾನು ಹೋದ್ರೆ ಖುಷಿಯಾಗಿರ್ತೀರಾ? ಅಯ್ಯೋ, ಹಾಗನ್ಬೇಡ ಪಾಪು. ನೀನಿಲ್ದೆ ನಾವೀ ಮನೇಲಿ ಇರಕ್ಕಾಗತ್ತಾ? ನೀನು ಈ ಮನೆ ಬೆಳಕು, ನೀ ನಮ್ಮ ಉಸಿರು ಪಾಪು.
ನೀನಿಲ್ದೆ ನಮ್ ಲೈಫು ಖಾಲಿ ಖಾಲಿ. ನೀನ್ ನಮಗ್ ಬೇಕು ಪಾಪು. ಹಾಗಾದ್ರೆ ಈ ಥರ ಇನ್ಯಾವತ್ತೂ ಮಾಡಬೇಡಿ ಅಪ್ಪ. ನೀವಿಬ್ರು ನನ್ನ ಮಾತಾಡಿಸ್ದೆ ಹೋದ್ರೆ ನನ್ನ ಲೈಫೇ ಮುಗ್ದೋದಂಗಾಗುತ್ತೆ. ಸ್ವೀಟಿ, ಸ್ವೀಟಿ ಅಂತೆ ಸ್ವೀಟಿ. ನಾನು ಇವಾಗ ಕಾಣಿಸ್ತಿದ್ದೆ ನನಗೆ. ನನ್ನ ಜೊತೆ ಮಾತಾಡಬೇಡ, ಹೋಗು ಬಾರ್ಗು. ಸಾರಿ ಬಂಗಾರ, ಐಮ್ ಸೋ ಸಾರಿ. ನೀನನ್ನು ಆಟ ಆಡ್ಸೋಣ ಅಂತ ಹೀಗೆ ಮಾಡಿದ್ವಿ ಅಷ್ಟೇ, ಆದರೆ ಅದಿಷ್ಟು ಸೀರಿಯಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ನೊಂದ್ಸಲ ಹೀಗೆಲ್ಲ ಮಾಡಲ್ಲ. ಸಾರಿ ಬಂಗಾರ. ಸಾರಿನೂ ಬೇಡ, ಏನು ಬೇಡ. ನನ್ನ ಮೇಲ್ರ ಜೊತೆ ಟೂ ನಾನು ಮಾತಾಡಲ್ಲ. ಓ, ನಮ್ ಪಾಪುಗೆ ಸಿಟ್ಟು ಬಂದಿದೆ. ಎಲ್ರು ಕಿವಿ ಹಿಡ್ಕೊಂಡು ಸಾರಿ ಕೇಳಿದ್ರೆ ಅವಳು ಸಿಟ್ಟು ಕಮ್ಮಿ ಆಗ್ಬೋದು. ಸಾರಿ. ನಾನು ಸಾರಿ. ಇನ್ಯಾವತ್ತೂ ಹೀಗಾಗಲ್ಲ ಅಪ್ಪ. ಐಮ್ ರಿಯಲಿ ಸಾರಿ. ಸಾರಿ ಮಾ. ಸಾರಿ ಭಾರ್ಗು. ನಂಗೆ ಮತ್ತು ಬಂಗಾರ ನೀನು. ನಿಂಗೆ ಇವಾಗ್ಲಾದ್ರೂ ನಮ್ಮೆಲ್ಲರ ಜೊತೆ ಮಾತಾಡಿಸ್ಬೇಕು, ನಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇ ಸಾಕು ನಮಗೆ. ತುಂಬಾ ಲೇಟ್ ಆಗಿದೆ, ಹೋಗಿ ಮಲ್ಕೋ. ಸರಿ ಅಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಗುಡ್ ನೈಟ್. ಗುಡ್ ನೈಟ್ ಭಾರ್ಗು. ಗುಡ್ ನೈಟ್ ಬಂಗಾರ. ಸಾರಿ ಮೈ ಫುಟ್. ಮ್ಯಾಮ್, ಎಲ್ಲ ಓಕೆನಾ? ಎಲ್ಲ ಸರಿ ಹೋಯ್ತಾ? ಆದ್ರೂ ಮ್ಯಾಮ್, ಆ ನಕ್ಷತ್ರ ಒಂಥರ ಕಿಲಾಡಿ. ನೀವು ಅಪ್ಪ ಅಮ್ಮ ಅಂದರೆ ಮೂಸು ನೋಡ್ತಿರ್ಲಿಲ್ಲ, ಅಂಥದ್ರಲ್ಲಿ ಅವ್ರಿಗೆ ಸಾರಿ ಕೇಳೋ ಥರ ಮಾಡಿದ್ಲಲ್ಲ. ಅವಳ ಮುಂದೆ ನೀವು ಸೋತ್ರಿ ಅಂತ ಅನಿಸ್ತಿಲ್ವಾ? ಸೌಂಡ್ ಇಲ್ಲದೆ ಸೈಲೆಂಟ್ ಆದ್ರಿ ಅಂತ ಅನಿಸ್ತಿಲ್ವಾ? ಹೌದು, ನಾನು ಸೋತೆ. ಸೌಂಡೇ ಇಲ್ಲ. ಸುನಾಮಿ ಬರೋದಕ್ಕಿಂತ ಮುಂಚೆ ಸಮುದ್ರದಲ್ಲೂ ಇದೇ ಥರ ಸೈಲೆನ್ಸ್ ಇರುತ್ತೆ. ಅಲೆಗಳಿದ್ದ ಮೇಲೇನೆ ಸಾವು ಹತ್ರ ಬಂತು ಅಂತ ಗೊತ್ತಾಗೋದು. ಈ ಸುನಾಮಿ ಪವರ್ ಏನು ಅಂತ ನಾಳೆ ಬೆಳಗ್ಗೆ ಗೊತ್ತಾಗತ್ತೆ. ಅದಕ್ಕೆ ಅಣ್ಣ, ಸ್ವೀಟಿ, ತಿಂಡಿ ರೆಡಿ ಇದೆ, ಬನ್ನಿ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಪಾಪು. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಏನೋ ಗಮ್ ಅಂತ ವಾಸನೆ ಬರ್ತದೆ. ಏನ್ ಮಾಡಿದ್ಯಾ ಭಾರ್ಗು? ಬಿಸಿಬೇಳೆ ಬಾತ್. ಆದ್ರೆ ನೀನು ತಿನ್ನಲ್ಲ ಅಂತ ಗೊತ್ತು. ಒಂದು 2 ಮಿನಿಟ್ಸ್ ವೇಟ್ ಮಾಡಿದ್ರೆ ಸ್ಯಾಂಡ್ವಿಚ್ ರೆಡಿ ಆಗ್ತದೆ. ಬೇಡ ಬೇಡ ಬೇಡ.
ನಾನಿವತ್ತು ಇದನ್ನೇ ತಿಂತೀನಿ. ಯಾಕೋ ಇದನ್ನೇ ತಿನ್ಬೇಕು ಅಂತ ಅನ್ನಿಸ್ತಿದೆ. ದಿನ ಸಪ್ಪೆ ಸ್ಯಾಂಡ್ವಿಚ್ ತಿಂದು ತಿಂದು ನನ್ನ ನಾಲ್ಗೆ ಸತ್ತೋಗಿದೆ. ಇವತ್ತು ಬಿಸಿ ಬಿಸಿ ಬಿಸಿಬೇಳೆ ಬಾತ್ನ ಬಡ್ಸು. ಏನಿವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಅಮ್ಮ, ಅವ್ನು ಹುಟ್ಟೋ ಕಡೆನೆ ಹುಟ್ಟಿದಾನೆ. ನಾನೇ ಸ್ವಲ್ಪ ಹೊಸದಾಗಿ ಏನಾದ್ರು ಚೇಂಜಸ್ ಇರಲಿ ಅಂತ ಬಿಸಿಬೇಳೆ ಬಾತ್ ತಿಂತೀನಿ. ಹಾಗಾದ್ರೆ ಮಧ್ಯಾಹ್ನ ನಿಮ್ಮ ಮತ್ತೆ ಮುದ್ದೆ ಮಾಡ್ತೀನಿ ಅಂತ ಹೇಳಿದ್ಲು, ಅದನ್ನು ಟ್ರೈ ಮಾಡ್ತೀಯಾ? ಮುದ್ದೆ ಶೋರ್, ಬಟ್ ಟ್ರೈ ಮಾಡ್ತೀನಿ ಅಷ್ಟೆ. ವಾವ್, ಹೀಗಿರ್ಬೇಕು ನಮ್ಮ ಪಾಪು. ನಕ್ಷತ್ರ, ನೀನು ತಿಂಡಿ ಕೂತ್ಕೋ. ಸಕ್ಕದಾಗಿದೆ ಬಾರ್ಗು. ಇಟ್ಸ್ ಯಮ್ಮಿ. ಇಷ್ಟು ದಿನ ಬರ್ಗರ್ ಸ್ಯಾಂಡ್ವಿಚ್ ಅನ್ಕೊಂಡು ಇಷ್ಟು ಟೇಸ್ಟಿ ಫುಡ್ನ ಮಿಸ್ ಮಾಡ್ಕೊಳ್ತಿದ್ನ ನಾನು. ಅದಿವತ್ತು ಗೊತ್ತಾಯ್ತಾ ನಿಂಗೆ? ಎಷ್ಟೇ ಆದರೂ ಮನೆ ಊಟನೇ, ಅದೇ ಬೆಸ್ಟ್. ಇನ್ಮೇಲಾದರೂ ಸ್ವಲ್ಪ ಹೊರಗಡೆ ತಿನ್ನೋದನ್ನ ಕಮ್ಮಿ ಮಾಡು. ಈ ಥರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವಾ. ಅನ್ಯಾಯವಾಗಿ ಇಷ್ಟು ದಿನ ನಾನು ಇದನ್ನೆಲ್ಲ ಮಿಸ್ ಮಾಡಿಕೊಂಡೆ. ಇದ್ರ ಬೆಲೆ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲ ಸೇರಿ ನನ್ನ ಕಣ್ಣು ತೆರೆಸಿದ್ರಿ. ಜಸ್ಟ್ ಒಂದಿನ ನೀವು ನನಗೆ ಇಗ್ನೋರ್ ಮಾಡಿದ್ದಕ್ಕೆ ನನಗೆ ಹರ್ಟ್ ಆಯಿತು, ತಲೆ ಕೆಟ್ಟಂಗಾಯಿತು. ಆದರೆ ಇಷ್ಟು ದಿನ ನಾನು ಅದನ್ನ ಅಲ್ವಾ ಮಾಡ್ತಿದ್ದಿತ್ತು. ನಿಮ್ಗಳಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ, ಇಗ್ನೋರ್ ಮಾಡ್ತಿದ್ದೆ. ಆವಾಗೆಲ್ಲ ನಿಮಗೆ ಎಷ್ಟು ಬೇಜಾರಾಗಿರಬೇಡ ಅಂತ ಈಗ ಅರ್ಥ ಆಯಿತು. ಐ ಪ್ರಾಮಿಸ್, ಇನ್ಮೇಲೆ ಹಾಗಾಗಲ್ಲ. ಉಳಿದಿರೋ ಕೊನೆ ಕ್ಷಣನ ಕೊನೆ ಕ್ಷಣನ ಯಾಕಾಗ ಹೇಳ್ತಿದ್ದೀರಾ? ಏನಾಗಂದ್ರೆ? ಅಂದರೆ ನಕ್ಷತ್ರ, ನಾನು ಮದುವೆ ಆಗಿ ಹೋಗ್ತಿದ್ದೇನಲ್ಲ, ಇನ್ನೆಷ್ಟು ದಿನ ಇಲ್ಲೇ ಇರ್ತೀನಿ ಹೇಳು, ಅದಕ್ಕೆ ಕೊನೆ ಕ್ಷಣ ಅಂತಂದೆ. ಇಲ್ಲ, ಇವಳು ಮತ್ತೆ ಏನೋ ಹೊಸ ಪ್ಲಾನ್ ಮಾಡ್ತಿದ್ದಾಳೆ. ಇಲ್ಲ ಅಂದ್ರೆ ಹೀಗೆ ದಿಢೀರಂತ ಇಷ್ಟು ಬದಲಾಗೋಕ್ ಸಾಧ್ಯನೇ ಇಲ್ಲ. ಮತ್ತೆ ಏನೋ ನಡೆಸ್ತಿದ್ದಾಳೆ. ನೋಡು, ನೀನು ಮದುಮಗಳು, ಖುಷಿಯಾಗಿರ್ಬೇಕು. ಮದ್ವೆ ದಿನ ಹತ್ರ ಬರ್ತಿದ್ದಂಗೆ ಮದುಮಗಳ ಕಳೆ ಹಾಗೆ ಕುಣಿಬೇಕು ಮುಖದಲ್ಲಿ. ನನ್ನ ಗಂಡನ ಮುಖದಲ್ಲಿ ಸಾವಿನ ಕಳೆ ಕುಣಿತಿದ್ಯಲ್ಲ, ಹಾಗ? ಅಮ್ಮ, ನಮ್ಮ ಫ್ಯಾಮಿಲಿ ಪುರೋಹಿತರಿದ್ದಾರಲ್ಲ, ಅವ್ರಿಗೆ ಸ್ವಲ್ಪ ಕಾಲ್ ಮಾಡಿಕೊಡ್ತೀಯಾ? ಮಾತಾಡಬೇಕಿತ್ತು. ಪುರೋಹಿತರ್ಗ? ಅವ್ರ ಹತ್ರ ನೀನೇನೆ ಮಾತಾಡ್ತೀಯಾ? ಏನೋ ಮಾತಾಡಬೇಕು, ಕಾಲ್ ಮಾಡಿಕೊಡು. ಸರಿ. ಹಲೋ, ನಮಸ್ತೆ ಪುರೋಹಿತ್ರೆ. ನಮಸ್ತೆ, ಹೇಳಿ ಅಮ್ಮ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುರೋಹಿತ್ರೆ. ಇದು ಆರತಿ ಅಲ್ಲ, ಅವ್ರ ಮಗಳು ಶ್ವೇತಾ ಮಾತಾಡ್ತಿರೋದು. ಓ, ನೀನಾ ತಾಯಿ? ಹೇಳಮ್ಮ, ಏನು ವಿಷಯ? ಅದು ಪುರೋಹಿತ್ರೆ, ನನ್ನ ತಂದೆ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತಿದ್ದೀನಿ.
ಇತ್ತೀಚೆಗೆ ಯಾಕೋ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ. ಮೊನ್ನೆ ಬೇರೆ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಮನೇಲಿ ಎಲ್ರೂ ತುಂಬ ಹೆದರ್ಕೊಂಡಿದ್ದೀವಿ. ಅದಕ್ಕೆ ಅವ್ರ ಹೆಸರಲ್ಲಿ ಯಾವುದಾದ್ರೂ ಹೋಮ ಅವನ ಇಲ್ಲ ಪೂಜೆ ಮಾಡ್ಸೋಣ ಅಂತಿದ್ದೀನಿ. ಯಾವುದಾದ್ರೂ ಒಳ್ಳೆ ದಿನ ಇದ್ರೆ ಹೇಳ್ತೀರಾ? ನಿಮ್ಮ ತಂದೆಯವರು ಈಗ ಆರಾಮಾಗಿದ್ದಾರೆ ತಾನೆ? ಹಾಂ, ಹೀ ಈಸ್ ಫೈನ್. ಆದರೆ ನಮ್ಮ ಸಮಾಧಾನಕ್ಕೋಸ್ಕರ ಹೋಮ ಮಾಡ್ಸೋಣ ಅಂತ. ಅಗತ್ಯವಾಗಿ ಬರೋ ಸೋಮವಾರ ಶುಕ್ರವಾರ ಒಳ್ಳೆ ಪ್ರಶಸ್ತವಾದ ಮುಹೂರ್ತ ಇದೆ. ಅದು ಬಿಟ್ಟರೆ ಇವತ್ತೇ ಒಳ್ಳೆ ಮುಹೂರ್ತಾನೆ. ಆದರೆ ಅಷ್ಟು ಗಡಿಬಿಡಿಯಲ್ಲಿ ಹೇಗಾಗುತ್ತೆ? ಬರೋ ಸೋಮವಾರನೇ ಇಟ್ಕೊಳ್ಳಿ, ತುಂಬ ಒಳ್ಳೆಯದು. ಸರಿ, ಏನೇನು ಬೇಕು ಅಂತ ಹೇಳಿ, ನಾನು ಮನೆಯಲ್ಲಿ ಮಾತಾಡಿ ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮ್ಮಿಂದ ತುಂಬ ಹೆಲ್ಪ್ ಆಯಿತು. ಇರಲಿ ಅಮ್ಮ, ನಿಮ್ಮ ತಂದೆಗೆ ಬಂದಿರೋ ಕಂಟಕಾಲ ದೂರ ಆಗಲಿ ಅಂತ ನಾನು ಆ ಭಗವಂತನ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಪುರೋಹಿತ್ರೆ. ಒಳ್ಳೇದಾಗ್ಲಮ್ಮ. ಪಾಪು, ಇದೇನಿದು ದಿಢೀರಂತ? ಇಲ್ಲ ಅಪ್ಪ, ಮೊನ್ನೆ ನಿಮ್ಮ ಮೇಲೆ ಅಟ್ಯಾಕ್ ಆದಾಗಿಂದ ನಂಗೆ ತುಂಬ ಹೆದರಿಕೆ ಆಗಿದೆ. ಅಮ್ಮನೂ ತುಂಬ ಹೆದರಿದಾಳೆ. ಅದಕ್ಕೆ ಒಂದು ಹೋಮ ಮಾಡಿಸೋದು ಬೆಟರ್ ಅಲ್ವಾ? ಆ್ಯಕ್ಚುಲಿ ಇವತ್ತೇ ಒಳ್ಳೆ ದಿನ ಅಂತೆ. ಇವತ್ತೇನಾ? ಕಷ್ಟ ಆಗತ್ತಲ್ವೇನೆ? ಅಮ್ಮ, ದುಡ್ಡು ಕೊಟ್ಟರೆ ದೇವಸ್ಥಾನದಲ್ಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾರಂತೆ. ನೀವಿಬ್ರು ಹೋಮಕ್ಕೆ ಹೋಗಿ ಕೂತ್ರೆ ಸಾಕು. ಪ್ಲೀಸ್ ಮಾ, ತಡ ಮಾಡೋದು ಬೇಡ. ಅಪ್ಪ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ? ಸ್ವೀಟಿ ಹೇಳ್ತಿರೋದು ನಿಜ ಅಣ್ಣ. ನಾನು ಅದಕ್ಕೆ ಮೊನ್ನೆ ತಾನೇ ಇದೇ ವಿಚಾರವಾಗಿ ಮಾತಾಡಿದ್ವಿ. ನಾಳೆ ಅಂತ ಯಾಕೆ ಮುಂದೆ ಹಾಕಬೇಕು? ನೀನು ಹೋಗ್ಬಾ ಅಣ್ಣ.